ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 80, ಪುಟ ಸಂಖ್ಯೆ 460. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮದ ಆ ಅನುಭವ ಶರೀರದಲ್ಲಿ ಯಾವಾಗ ಉಂಟಾಗುತ್ತದೆಯೋ ಆಗ ಅದು ಸೂಕ್ಷ್ಮ ಅಲೆಗಳ ಮೂಲಕ ಸೂಕ್ಷ್ಮ ಸ್ಪಂದನಗಳ ರೂಪದಲ್ಲಿ ಆಂತರಿಕ ಅನುಭವವನ್ನು ನೀಡುತ್ತದೆ. ಆದರೆ ಅದು ಎಷ್ಟು ಸೂಕ್ಷ್ಮವಾಗಿರುತ್ತದೆ ಎಂದರೆ ಅದನ್ನು ನೋಡಲು ಆಗುವುದಿಲ್ಲ. ಆ ಚೈತನ್ಯದ ಅಲೆಗಳನ್ನು ಶರೀರ ಕೇವಲ ಅನುಭವಿಸಬಹುದಷ್ಟೇ. ಎರಡನೆಯದಾಗಿ, ಆತ್ಮವು ಶರೀರದ ಮೇಲೆ ನಿಯಂತ್ರಣವನ್ನು ಸಾಧಿಸಲು ಪ್ರಾರಂಭಿಸುತ್ತದೆ. ಈ ಕಾರಣದಿಂದಾಗಿ ಶರೀರ ಬಯಸಲಿ ಬಯಸದಿರಲಿ, ಶರೀರ ಆಕರ್ಷಿಸಲ್ಪಡಲಿ ಆಕರ್ಷಿಸಲ್ಪಡದಿರಲಿ, ಆತ್ಮವಂತೂ ಪರಮಾತ್ಮನಿಗೆ ಆಕರ್ಷಿಸಲ್ಪಡುತ್ತದೆ. ನಾನು ನನ್ನ ಶರೀರದಲ್ಲಿದ್ದಾಗ ನಿನಗೆ ಏನನ್ನು ಕೊಟ್ಟಿರುವೆನೋ ಅವುಗಳನ್ನು ನಾನು ಗುರುವಿನ ಆಜ್ಞೆಯನ್ನು ತಿಳಿದುಕೊಂಡು ನೀಡಿರುವೆ. ಹೆಚ್ಚು ಸಮಯವಿದ್ದು ನಿನ್ನ ಬಗ್ಗೆ ತಿಳಿಯಲಾಗಲಿಲ್ಲ. ನಿನ್ನ ಬಗ್ಗೆ ಹೆಚ್ಚು ತಿಳಿದುಕೊಳ್ಳುವ ಅವಶ್ಯಕತೆಯೂ ನನಗೆ ಇರಲಿಲ್ಲ. ಅದು ಗುರುವಿನ ಇಚ್ಛೆಯಾಗಿತ್ತು. ಅವರು ನಿನಗೆ ಜ್ಞಾನವನ್ನು ನೀಡಲು ಹೇಳಿದರು, ಹಾಗೆ ನಾನು ನೀಡಿರುವೆ. ಆದರೆ ನಿನಗೆ ಆ ಜ್ಞಾನವನ್ನು ನೀಡಲು ಗುರುಗಳು ಏಕೆ ಹೇಳಿದರು ಎಂಬ ವಿಷಯವು ನನ್ನ ಶರೀರ ತ್ಯಾಗದ ನಂತರ ನನಗೆ ತಿಳಿಯಿತು. ನಿನ್ನ ಬಗ್ಗೆ ತಿಳಿದುಕೊಳ್ಳಲು, ನಿನ್ನನ್ನು ಅರ್ಥೈಸಿಕೊಳ್ಳಲು ಒಂದು ಅವಕಾಶವು ಸಿಕ್ಕಿತು. ಮೊದಲನೆಯದಾಗಿ, ಯಾವ ಜ್ಞಾನವನ್ನು ಪಡೆದಿರುವೆಯೋ ಆ ಜ್ಞಾನವನ್ನು ಪಡೆಯುವುದೇ ನಿನ್ನ ಜೀವನದ ಉದ್ದೇಶವಾಗಿತ್ತು. ಆ ಉದ್ದೇಶಕ್ಕಾಗಿಯೇ ನಿನ್ನ ಆತ್ಮವು ಕಳೆದ 800 ವರ್ಷಗಳಿಂದ ಜನ್ಮಗಳನ್ನು ಪಡೆಯುತ್ತಾ ಬಂದಿದೆ. ಆ 800 ವರ್ಷಗಳಲ್ಲಿ ನಿನ್ನ ಆತ್ಮವು ಇತರ ಆತ್ಮಗಳ ಸಂಪರ್ಕದಲ್ಲಿದ್ದು ನಿನಗೆ ಆತ್ಮಜ್ಞಾನ ದೊರೆತರೆ ಅವುಗಳಿಗೂ ಅದನ್ನು ಪಡೆಯುವ ಮಾರ್ಗವನ್ನು ತೋರಿಸುವುದಾಗಿ ಅವುಗಳಿಗೆಲ್ಲ ಆಶ್ವಾಸನೆಯನ್ನು ಕೊಡುತ್ತಾ ಬಂದಿದೆ. ಈ ಜನ್ಮದಲ್ಲಿ ಆ ಆತ್ಮಗಳೆಲ್ಲವೂ ನಿನ್ನ ಸಂಪರ್ಕ ಪಡೆದು ನಿನ್ನ ಶರೀರದ ಮೂಲಕ ನಿನ್ನ ಆತ್ಮವು ಆ ಲಕ್ಷಾಂತರ ಆತ್ಮಗಳ ಇಚ್ಛೆಯನ್ನು ಪೂರ್ಣಗೊಳಿಸಲು ಮಾಧ್ಯಮವಾಗಲಿದೆ. ನೀನು ಲಕ್ಷಾಂತರ ಜನರ ಮಾಧ್ಯಮವಾಗಲಿರುವೆ. ಹಾಗಾಗಿಯೇ ನಿನ್ನ ಹಂಡೆ ಬಹಳ ದೊಡ್ಡದಾಗಿದೆ. ಲಕ್ಷಾಂತರ ಆತ್ಮಗಳು ಆತ್ಮಜ್ಞಾನರೂಪಿ ಅಮೃತವನ್ನು ನಿನ್ನ ಮೂಲಕ ಸವಿಯಲಿದ್ದಾರೆ. ನಿನ್ನ ಹಿಂದಿನ ಎಲ್ಲ ಜನ್ಮಗಳೆಲ್ಲ ಸ್ಪಷ್ಟವಾಗಿ ಕಾಣುತ್ತಿವೆ. ಇಷ್ಟೊಂದು ವರ್ಷಗಳಲ್ಲಿ ಪ್ರತಿ ಜನ್ಮದಲ್ಲೂ ಕೇವಲ ಒಂದೇ ಒಂದು ಇಚ್ಛೆಯನ್ನು ಇಟ್ಟುಕೊಂಡು ಜನ್ಮ ತಳೆಯುವುದು ಬಹಳ ಕಠಿಣವಾದದ್ದು. ಕರ್ಮಗಳನ್ನು ಆಧರಿಸಿ ಪ್ರತಿ ಜನ್ಮದ ದಿಶೆಯು ಬದಲಾಗುತ್ತಾ ಹೋಗುತ್ತದೆ. ಆದರೆ ಎಲ್ಲ ಜನ್ಮಗಳಲ್ಲಿ ನೀನು ಒಂದೇ ದಿಕ್ಕನ್ನು ಅನುಸರಿಸುತ್ತಾ ಬಂದಿರುವೆ. ಇದರ ಫಲವಾಗಿಯೇ ನೀನು ಆತ್ಮಜ್ಞಾನವನ್ನು ಪಡೆದಿರುವೆ. ನಿನ್ನ ಆತ್ಮದ ಉದ್ದೇಶ ಸಮಾಪ್ತಗೊಂಡಿರುವ ಕಾರಣ ಇದು ನಿನ್ನ ಕೊನೆಯ ಜನ್ಮವಾಗಿದೆ. ನಿನ್ನ ಜೀವನದೊಂದಿಗೆ ಲಕ್ಷಾಂತರ ಆತ್ಮಗಳ ಯುಗವು ಸಮಾಪ್ತಗೊಂಡು ನಿನ್ನ ಜೀವಿತ ಕಾಲದಲ್ಲಿ ಒಂದು ಆಧ್ಯಾತ್ಮಿಕ ಸಂತುಲನ ಉಂಟಾಗಲಿದೆ. ಹಾಗೆಯೇ ಅದರ ಆಧಾರವು ನಿನ್ನ ಜೀವನದೊಂದಿಗೆ ಸಮಾಪ್ತಗೊಂಡು ಪವಿತ್ರ ಆತ್ಮಗಳ ಸಾಮೂಹಿಕ ಶಕ್ತಿಯು ಅದರೊಂದಿಗೆ ಸಮಾಪ್ತಗೊಳ್ಳಲಿದೆ. ಹಾಗಾಗಿ ಮುಂದಿನ ಮಾರ್ಗವು ಕಠಿಣವಾಗಲಿದೆ. ನಿನ್ನ ಹಿಂದೆ ಲಕ್ಷಾಂತರ ಆತ್ಮಗಳ ಇಚ್ಛಾಶಕ್ತಿ ಇದೆ. ಲಕ್ಷಾಂತರ ಆತ್ಮಗಳ ಸಾಮೂಹಿಕತೆ ಅತ್ಯಂತ ಸ್ಪಷ್ಟವಾಗಿ ಕಾಣುತ್ತಿದೆ. ನಿನ್ನ ಜೀವಿತ ಕಾಲದ ನಂತರವೂ ಇದರ ಪ್ರಭಾವ ಮುಂದಿನ 800 ವರ್ಷಗಳವರೆಗೆ ಮುಂದುವರಿಯುತ್ತಿರುತ್ತದೆ. ಅಂದರೆ ನಿನ್ನ ಜೀವನವು 1600 ವರ್ಷಗಳ ಮಧ್ಯಬಿಂದುವಿನಲ್ಲಿದೆ. ಗಂಧದ ಕೊರಡನ್ನು ಹೇಗೆ ಪೂರ್ತಿಯಾಗಿ ತೆಗೆದ ನಂತರವೂ ಅದರ ಪರಿಮಳ ಆ ಸ್ಥಳದಲ್ಲಿ ಸ್ವಲ್ಪ ಹೊತ್ತು ಅನುಭವಿಸಬಹುದು, ಹಾಗೆ ನಿನ್ನ ಜೀವಿತ ಕಾಲದ ನಂತರವೂ ನಿನ್ನ ಕಂಪು ಮುಂದಿನ 800 ವರ್ಷಗಳವರೆಗೆ ಅನುಭವವಾಗಲಿದೆ.
ನಿನ್ನ ಮೂಲಕ ನಡೆಯುವ ಉತ್ತಮ ಕರ್ಮದ ಜ್ಯೋತಿ ಮುಂದಿನ ಪೀಳಿಗೆಗಳಿಗೆ ಮಾರ್ಗದರ್ಶನವಾಗಲಿದೆ. ನಿನ್ನ ಬಳಿ ಚಿತ್ತಗಳ ಸಾಮೂಹಿಕ ಶಕ್ತಿ ಇದೆ. ನೀನು ಏನು ಇಚ್ಛಿಸುವೆಯೋ ಅದು ಸಫಲವಾಗುತ್ತದೆ. ನೀನು ಏನನ್ನು ಪ್ರಾರ್ಥಿಸಿದರೂ ಅದು ಫಲ ಕೊಡಲಿದೆ. ನೀನೀಗ ಪರಮಾತ್ಮನ ಪವಿತ್ರ ಮಾಧ್ಯಮವಾಗಿರುವೆ. ನಿನ್ನ ಮಾಧ್ಯಮದ ಮೂಲಕ ಪರಮಾತ್ಮ ಪ್ರಕಟಗೊಳ್ಳುತ್ತಾನೆ. ನಿನ್ನ ಮೂಲಕ ಅನುಭವವನ್ನು ಪಡೆಯಬಹುದು. ಪರಮಾತ್ಮನ ಮಾಧ್ಯಮವನ್ನು ತಲುಪಲು ಆತ್ಮವು ಸರಿಯಾದ ಆಧ್ಯಾತ್ಮಿಕ ಹಂತವನ್ನು ತಲುಪಬೇಕಾದ ಅವಶ್ಯಕತೆ ಇದೆ. ಆತ್ಮವು ಒಂದು ಹಂತದ ಸ್ಥಿತಿಯನ್ನು ತಲುಪದ ವಿನಃ ನಿನ್ನವರೆಗೂ ತಲುಪಲು ಸಾಧ್ಯವಾಗದು. ಯಾವ ಆತ್ಮಗಳಿಗೆ ನಿನ್ನೊಂದಿಗೆ ಕಾರ್ಯ ಮಾಡಲು ಅವಕಾಶ ಸಿಗುವುದೋ, ಯಾವ ಆತ್ಮಗಳಿಗೆ ನಿನ್ನ ಸಾನ್ನಿಧ್ಯದಲ್ಲಿರುವ ಅವಕಾಶ ಸಿಕ್ಕಿ ನಿನ್ನನ್ನು ಅರ್ಥೈಸಿಕೊಳ್ಳಲು ಆಗುವುದೋ ಅಂತಹ ಆತ್ಮಗಳು ನಿಜವಾದ ಪುಣ್ಯಶಾಲಿ ಆತ್ಮಗಳಾಗುವು. ಸ್ವೀಕರಿಸುವುದು ಆತ್ಮದ ಭಾವವಾಗಿರುವುದರಿಂದ ತಮ್ಮ ಶರೀರದಲ್ಲಿದ್ದುಕೊಂಡೇ ನಿನ್ನನ್ನು ಒಪ್ಪಿಕೊಂಡು ನಿನ್ನನ್ನು ಸ್ವೀಕರಿಸುವ ಆತ್ಮಗಳು ನಿಜವಾಗಿ ಭಾಗ್ಯಶಾಲಿ ಆತ್ಮಗಳಾಗುತ್ತವೆ. ಆತ್ಮದ ಸ್ತರದಲ್ಲಿ ಒಬ್ಬನನ್ನು ಸ್ವೀಕರಿಸುವುದು ಒಂದು ದೊಡ್ಡ ಘಟನೆಯೇ ಆಗಿರುತ್ತದೆ. ಯಾಕೆಂದರೆ ಒಬ್ಬ ಶರೀರದಲ್ಲಿದ್ದಾಗ ಆತನ ಶರೀರದ ದೋಷಗಳು ಅಡಚಣೆಗಳಾಗಿ ಬರುತ್ತಲೇ ಇರುತ್ತವೆ. ಶರೀರಧಾರಿ ಆತ್ಮದ ಚಿತ್ತವು ಯಾವಾಗಲೂ ಶರೀರದ ಮೇಲೆ ಇರುತ್ತದೆ, ಪರಮಾತ್ಮನ ಮೇಲಲ್ಲ. ಆದರೆ ಯಾವ ಆತ್ಮಗಳು ಶರೀರದಲ್ಲೇ ಇದ್ದು ಅದರಿಂದ ಮೇಲೇರಿ ಆತ್ಮದ ಸ್ತರವನ್ನು ತಲುಪುತ್ತವೋ ಅವು ನಿನ್ನಲ್ಲಿರುವ ಪರಮಾತ್ಮನನ್ನು ಗುರುತಿಸುತ್ತವೆ. ಹಾಗೆಯೇ ಆ ಪರಮಾತ್ಮನನ್ನು ಒಪ್ಪಿಕೊಳ್ಳುತ್ತವೆ. ಒಪ್ಪಿಕೊಳ್ಳುವುದು ಕೂಡ ಗುರುತಿಸುವುದಕ್ಕೆ ಸಂಬಂಧಪಟ್ಟ ವಿಷಯವೇ. ಯಾಕೆಂದರೆ ಗುರುತಿಸುವುದು ಶಾರೀರಿಕ ಸ್ತರದಲ್ಲಲ್ಲ, ಬದಲಾಗಿ ಅನುಭವದ ಸ್ತರದಲ್ಲಿ ಉಂಟಾಗುತ್ತದೆ. ಒಮ್ಮೆ ಆತ್ಮವು ಅನುಭವದ ಹಂತವನ್ನು ಅರ್ಥ ಮಾಡಿಕೊಂಡರೆ ಅದು ಅದನ್ನು ಸ್ವೀಕರಿಸುತ್ತದೆ. ಯಾಕೆಂದರೆ ಸ್ವೀಕಾರವು ಆತ್ಮದ ಪರಿಶುದ್ಧ ಭಾವವಾಗಿದೆ. ಗುರುತಿಸುವ ಫಲವೇ ಸ್ವೀಕಾರ. ಆದರೆ ಆ ಅಂಗೀಕರಣೆಯು ಶರೀರದಲ್ಲಿ ವಾಸಿಸುವ ಆತ್ಮಗಳಿಗೆ ಬಹಳ ಕಷ್ಟವಾಗುತ್ತದೆ. ಆತ್ಮವು ಶರೀರವನ್ನು ತ್ಯಾಗ ಮಾಡಿದ ನಂತರ ಎಲ್ಲವನ್ನು ಸರಿಯಾಗಿ ಅರ್ಥೈಸಿಕೊಳ್ಳಬಹುದು. ಆದರೆ ಶರೀರದಲ್ಲೇ ಇರುತ್ತಾ ಸ್ವೀಕರಿಸಲು ಅದಕ್ಕೆ ಕಷ್ಟವಾಗುತ್ತದೆ. ಆದ್ದರಿಂದ ನೀನು ಶರೀರದಲ್ಲಿದ್ದಾಗ ಕೆಲವು ಜನರಷ್ಟೇ ನಿನ್ನನ್ನು ಸಂಪೂರ್ಣವಾಗಿ ಗುರುತಿಸುತ್ತಾರೆ. ನೀನು ಶರೀರ ತ್ಯಾಗ ಮಾಡಿದ ನಂತರವೇ ನಿನ್ನ ಕಾರ್ಯ ಪ್ರಾರಂಭಗೊಳ್ಳುತ್ತದೆ. ಏಕೆಂದರೆ ಆಗ ಶರೀರದ ಆವರಣವು ಕಳಚಿಕೊಳ್ಳುತ್ತದೆ. ನಂತರ ಎಲ್ಲವನ್ನು ಸ್ಪಷ್ಟವಾಗಿ ಕಾಣಲು ಸಾಧ್ಯವಾಗುತ್ತದೆ. ಸ್ಪಷ್ಟವಾಗಿ ಅನುಭವವಾಗಲು ಆರಂಭವಾಗುತ್ತದೆ. ಹಾಗಾಗಿ ನಿನ್ನ ಜೀವಿತ ಕಾಲದಲ್ಲಿ ಆತ್ಮಗಳು ನಿನ್ನಿಂದ ಆತ್ಮಜ್ಞಾನವನ್ನು ಪಡೆಯುತ್ತವೆ ಎಂದು ಅಪೇಕ್ಷಿಸಬೇಡ. ನಿನ್ನ ಕಾರ್ಯಕ್ಷೇತ್ರವು ನಿನ್ನ ದೇಹತ್ಯಾಗದೊಂದಿಗೆ ಪ್ರಾರಂಭಗೊಳ್ಳಲಿದೆ. ಈ ನಿನ್ನ ಶರೀರ ಅಂದರೆ ಯಾವುದು ಎಲ್ಲಕ್ಕಿಂತ ದೊಡ್ಡದಾದ ತೊಡಕಾಗಿದೆಯೋ ಅದು ಆಗ ಇರುವುದಿಲ್ಲ. ನೀನು ಅಂತಹ ಒಂದು ಹೂವು. ಯಾವುದೆಂದರೆ ಬಾಡಿದ ನಂತರವೇ ಸುವಾಸನೆಯನ್ನು ಎಲ್ಲೆಡೆ ಸೂಸುವ ಹೂವು. ಅದಕ್ಕೆ ಇನ್ನೊಂದು ಕಾರಣವೇನೆಂದರೆ ಶರೀರದ ಸೀಮಾರೇಖೆಯಲ್ಲಿ ಬಂಧಿಸಲ್ಪಟ್ಟ ಆ ಒಳಗಿನ ಸಾಮೂಹಿಕ ರೂಪದ ಶಕ್ತಿಯು ನಿನ್ನ ದೇಹತ್ಯಾಗದ ನಂತರ, ಅಂದರೆ ನಿನ್ನ ಶರೀರದ ಮೃತ್ಯುವಿನ ನಂತರ ನಿನ್ನಿಂದ ಮುಕ್ತವಾಗುತ್ತವೆ. ನನ್ನ ದೇಹತ್ಯಾಗದ ಒಟ್ಟೊಟ್ಟಿಗೆ ನನ್ನ ಕಾರ್ಯವು ಸಮಾಪ್ತಗೊಂಡಿತು. ಆದರೆ ನಿನ್ನ ವಿಷಯವೇ ಬೇರೆ. ನಿನ್ನ ಕಾರ್ಯವು ದೇಹತ್ಯಾಗದ ನಂತರವೇ ಪ್ರಾರಂಭವಾಗಲಿದೆ. ಏಕೆಂದರೆ ನಿನ್ನ ಕಾರ್ಯವು ಶರೀರದ ಮಾಧ್ಯಮದಿಂದ ಆಗದೆ ಆತ್ಮದ ಮಾಧ್ಯಮದಿಂದ ಸಂಪನ್ನಗೊಳ್ಳಲಿದೆ. ನಿನ್ನ ಶರೀರವು ಭ್ರಮೆಯ ಜಾಲವಾಗಿದೆ. ಹಾಗಾಗಿ ಜನರು ಅದರಿಂದ ಎಷ್ಟು ದೂರ ಇರುತ್ತಾರೋ ಅಷ್ಟೇ ಒಳ್ಳೆಯದು. ನಿನ್ನ ಜೀವನದಲ್ಲಿ ಈ ಭ್ರಮೆಯ ಜಾಲವು ಕಾರ್ಯ ನಡೆಸಿದರೂ ಜನರು ಆ ಶರೀರವನ್ನು ಕಾರ್ಯ ಮಾಡಲು ಬಿಡುವುದಿಲ್ಲ. ಹಾಗಾಗಿ ಕಾರ್ಯ ಮಾಡಲು ಶರೀರವು ಮುಕ್ತಿ ಹೊಂದಬೇಕು. ಶರೀರದ ಭ್ರಮೆಯು ನಿನ್ನನ್ನು ಕಾರ್ಯ ಮಾಡಲು ಮುಕ್ತವಾಗಿ ಇರಿಸಿದ್ದಕ್ಕಾಗಿ ನೀನು ಶರೀರಕ್ಕೆ ಧನ್ಯವಾದ ಹೇಳಬೇಕಾಗುತ್ತದೆ. ಆ ಕಾರಣಕ್ಕಾಗಿ ಶರೀರದಿಂದಲೂ ಕಾರ್ಯ ನಡೆಯಲಿದೆ. ಈ ಭ್ರಮೆಯ ಜಾಲವು ಕಳಚಿಕೊಂಡಾಗ ಸೂರ್ಯೋದಯ ಉಂಟಾಗಲಿದೆ. ಆಗ ಎಲ್ಲವೂ ಸ್ಪಷ್ಟವಾಗಿ ಗೋಚರವಾಗಲಿದೆ. ನೀನು ಭ್ರಮೆಯ ಜಾಲದ ಆವರಣದಲ್ಲಿ ಮರೆಯಾಗಿದ್ದರೆ ಆತ್ಮವು ತನ್ನ ವೈಯಕ್ತಿಕ ಆವರಣವಾದ ಶರೀರದಲ್ಲಿ ಅಡಗಿರುತ್ತದೆ. ಈ ರೀತಿಯ ದುಪ್ಪಟ್ಟು ಕವಚಗಳಿಂದಾಗಿ ಜನರಿಗೆ ನಿನ್ನನ್ನು ಗುರುತು ಹಚ್ಚಲು ಕಷ್ಟವಾಗುತ್ತದೆ.
ಕನಿಷ್ಠ ಪಕ್ಷ ಒಂದು ಕವಚ ಕಳಚಿ ಬಿದ್ದರೂ ನಿನ್ನನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಮನುಷ್ಯನು ಮೃತ್ಯು ಹೊಂದಿದಾಗ ಅವನಿಗೆ ನಿನ್ನನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಹಾಗೆಯೇ ನೀನು ದೇಹತ್ಯಾಗ ಮಾಡಿದಾಗ ಮನುಷ್ಯನು ನಿನ್ನನ್ನು ಗುರುತಿಸುತ್ತಾನೆ. ಆದರೆ ಇಬ್ಬರು ದೇಹಧಾರಿಯಾಗಿದ್ದಾಗ ಈ ಪ್ರಕ್ರಿಯೆ ಕಠಿಣವಾಗಲಿದೆ. ಹಾಗಾಗಿಯೇ ನಿನ್ನ ಕಾರ್ಯ ನಿನ್ನ ದೇಹತ್ಯಾಗದ ನಂತರವೇ ಪ್ರಾರಂಭವಾಗುವುದು ಎಂದು ನಾನು ಹೇಳುತ್ತಾ ಬಂದಿರುವೆ. ನನ್ನ ಶರೀರದ ಭಾವವು ಇವತ್ತು ಪೂರ್ತಿಯಾಗಿ ಕೊನೆಗೊಂಡಿರುವುದರಿಂದ ನಿನ್ನನ್ನು ಪೂರ್ತಿಯಾಗಿ ಗುರುತಿಸಲು ನನಗೆ ಸಾಧ್ಯವಾಗುತ್ತಿದೆ. ನಿನ್ನ ಕೈಯಿಂದಲೇ ದೇಹ ಸಂಸ್ಕಾರವನ್ನು ಮಾಡಿಸಿಕೊಂಡು ನಾನು ಧನ್ಯನಾದೆ. ನನ್ನ ಅಸ್ಥಿಗಳನ್ನು ಆ ಬ್ರಹ್ಮಪುತ್ರ ನದಿಯಲ್ಲಿ ವಿಸರ್ಜಿಸಬೇಕೆಂಬುದು ನನ್ನ ಇಚ್ಛೆಯಾಗಿದೆ. ನಾನು ಆ ನದಿಯ ದಂಡೆಯಲ್ಲಿಯೇ ಹಲವಾರು ವರ್ಷಗಳು ಜೀವಿಸಿಕೊಂಡಿದ್ದರಿಂದ ಆ ನದಿಯೊಂದಿಗೆ ನನ್ನ ಸಂಬಂಧ ಬೆಸೆದಿದೆ. ಈಗ ನನ್ನ ಅಸ್ಥಿಗಳನ್ನು ಅದರಲ್ಲಿ ವಿಸರ್ಜಿಸು. ನಾನು ಯಾವಾಗಲೂ ನಿನ್ನೊಂದಿಗೆ ಶಕ್ತಿ ರೂಪದಲ್ಲಿ ಇರುತ್ತೇನೆ. ನೀನು ನನ್ನ ಕಾರ್ಯವನ್ನು ಕೈಗೆತ್ತಿಕೊಂಡಿರುವುದರಿಂದ ನಾನು ನಿನ್ನೊಂದಿಗೆ ಶಕ್ತಿಯ ರೂಪದಲ್ಲಿದ್ದು ನಿನ್ನ ಕಾರ್ಯದಲ್ಲಿ ಒಟ್ಟಾಗಿದ್ದೇನೆ. ಈಗ ಸೂರ್ಯನು ಮೆಲ್ಲನೆ ಉದಯಿಸುವ ಸಮಯವಾಗಿತ್ತು. ಪೂರ್ವ ದಿಕ್ಕಿನ ಆಕಾಶದಲ್ಲಿ ಸೂರ್ಯೋದಯವನ್ನು ಸೂಚಿಸುವ ಕೆಂಪನೆಯ ಬಣ್ಣ ಹರಡಿಕೊಂಡಿತ್ತು. ಹಾಗೆಯೇ ಗುರುದೇವರ ಆತ್ಮವು ಮೋಕ್ಷಕ್ಕಾಗಿ ಪ್ರಸ್ಥಾನ ಮಾಡುತ್ತಿತ್ತು. ಅವರ ಆತ್ಮವು ಸೂರ್ಯೋದಯದ ದರ್ಶನಕ್ಕಾಗಿ ಕಾದು ಕುಳಿತಂತೆ ತೋರುತ್ತಿತ್ತು. ನಾನು ನಂತರ ತೊರೆಯ ಬಳಿ ಹೋಗಿ ಸ್ನಾನ ಮಾಡಿ ನನ್ನ ಬಾಳೆ ಎಲೆಗಳ ವಸ್ತ್ರಗಳನ್ನು ಬದಲಾಯಿಸಿದೆ. 4 ಬಾಳೆ ಎಲೆಗಳನ್ನು ಆಯ್ದುಕೊಂಡು ಗುರುದೇವರ ಚಿತೆಯ ಬಳಿ ಹೋದೆ. ಅಲ್ಲಿ ಕೇವಲ ಮೂಳೆಗಳು ಮಾತ್ರ ಇರುವುದನ್ನು ನೋಡಿದೆ. ಬೀಸುವ ಗಾಳಿಗೆ ಎಲ್ಲ ಬೂದಿಯು ಶಿಖರದ ಕಡೆ ಹಾರಿ ಹೋಗಿತ್ತು. ಗುರುದೇವರು ತಮ್ಮ ಎಲುಬುಗಳನ್ನು ಮಾತ್ರ ಬ್ರಹ್ಮಪುತ್ರ ನದಿಗೆ ಬಿಡಲು ಯಾಕೆ ಹೇಳಿದ್ದರೆಂದು ನನಗೆ ಆಗ ಹೊಳೆಯಿತು. ಅವುಗಳು ಮಾತ್ರ ಉಳಿದುಕೊಂಡಿದ್ದವು. ಅಲ್ಲಿದ್ದ ಎಲುಬುಗಳನ್ನು ಬಾಳೆ ಎಲೆಗಳಲ್ಲಿ ಒಟ್ಟುಗೂಡಿಸಿ ಒಂದು ಚಿಕ್ಕ ಗಂಟನ್ನಾಗಿಸಿದೆ. ಅದನ್ನು ತೆಗೆದುಕೊಂಡು ನಮಸ್ಕರಿಸಿ ನನ್ನ ಕುಟೀರದ ಕಡೆ ಹೆಜ್ಜೆ ಹಾಕಿದೆ. ಈಗ ಗುರುದೇವರು ಎಲುಬುಗಳ ರೂಪದಲ್ಲಿ ನನ್ನೊಂದಿಗೆ ಇದ್ದರು. ಬೆಟ್ಟವನ್ನು ಇಳಿದು ಬರುವಾಗ ಬಹಳ ವೇಗವಾಗಿ ಬಂದೆ. ನಾನು ಸಂಜೆಯಾಗುವಾಗ ಜರಿಯನ್ನು ತಲುಪಿದೆ. ರಾತ್ರಿಯನ್ನು ಅಲ್ಲೇ ಕಳೆಯಲು ನಿರ್ಧರಿಸಿ ಅಲ್ಲೇ ಉಳಿದೆ. ಮರುದಿನ ಬೆಳಗ್ಗೆ ಎದ್ದು ಪುನಃ ಬ್ರಹ್ಮಪುತ್ರ ನದಿಯ ಕಡೆ ನಡೆದೆ. ನಾನು ನದಿಯನ್ನು ತಲುಪುವಷ್ಟರಲ್ಲಿ ಸೂರ್ಯ ಉದಯಿಸಿದ್ದ. ನಾನು ಸ್ನಾನ ಮುಗಿಸಿ ಅಲ್ಲೇ ಧ್ಯಾನ ಮಾಡಿ ಪಕ್ಕದ ಕಾಡಿನಿಂದ ಆಯ್ದು ತಂದ ಹೂಗಳನ್ನು ಆ ಅಸ್ಥಿಗಳಿಗೆ ಅರ್ಪಿಸಿದೆ. ಆನಂತರ ನದಿಯೊಳಗೆ ಹೋಗಿ ಗುರುದೇವರ ಅಸ್ಥಿಗಳನ್ನು ಬಹಳ ಭಕ್ತಿಭಾವದಿಂದ ವಿಸರ್ಜಿಸಿದೆ. ಹೀಗೆ ವಿಸರ್ಜಿಸಿ ನನ್ನ ಕುಟೀರದ ಕಡೆ ಹೆಜ್ಜೆ ಹಾಕತೊಡಗಿದೆ. ಯಾಕೆಂದು ತಿಳಿಯಲಿಲ್ಲ. ಇದ್ದಕ್ಕಿದ್ದಂತೆಯೇ ನಾನು ಒಬ್ಬಂಟಿಗ ಎಂಬ ಭಾವನೆ ನನ್ನಲ್ಲಿ ಮೂಡತೊಡಗಿತು. ಇಲ್ಲಿಯವರೆಗೆ ಗುರುದೇವರ ಅಸ್ಥಿಗಳು ನನ್ನೊಂದಿಗೆ ಇದ್ದವು. ಅವು ನನಗೆ ಆಧಾರವಾಗಿದ್ದವು. ಈಗ ಅವುಗಳು ಇಲ್ಲವಾಗಿದ್ದವು. ನಾನು ಗುರುದೇವರಿಗೆ ತಲೆಬಾಗಿ ವಂದಿಸಿದಾಗ ನನಗೆ ಗುರುದೇವರ ಆತ್ಮವು ಬಿಳಿ ಬಣ್ಣದ ಮೋಡದ ರೀತಿಯಲ್ಲಿ ಮೋಕ್ಷದ ಕಡೆ ಚಲಿಸುತ್ತಿರುವಂತೆ ಅನ್ನಿಸತೊಡಗಿತು. ಆನಂತರ ಅದರ ಅಸ್ತಿತ್ವ ನಿಧಾನವಾಗಿ ಕೊನೆಗೊಂಡಿತು. ಈಗಂತೂ ಕುಟೀರದೊಳಗೆ ಪೂರ್ಣವಾದ ಮೌನ ಆವರಿಸಿತ್ತು. ಆ ನಿರ್ಜೀವ ದ್ವೀಪದಲ್ಲಿ, ಆ ದಟ್ಟವಾದ ಅರಣ್ಯದಲ್ಲಿ ಇಷ್ಟರವರೆಗೆ ಕೇವಲ ಗುರುದೇವರ ಇರುವಿಕೆ ಇದ್ದಂತೆ ಇತ್ತು. ಆದರೆ ಈಗ ಅದು ಇಲ್ಲದಂತಾಗಿತ್ತು. ನಾನು ಅವರ ಬಗ್ಗೆ ಆಲೋಚಿಸುತ್ತಿದ್ದೆ. ಅವರಿದ್ದಾಗ ಗುರುದೇವರು ಮೌನಾಚರಣೆ ಮಾಡುತ್ತಿದ್ದರೂ, ಕಣ್ಣ ಮುಂದೆ ಕಾಣಿಸದಿದ್ದರೂ ಅಥವಾ ಕುಟೀರದೊಳಗಿದ್ದರೂ ಅವರ ಇರುವಿಕೆ ಎಲ್ಲೆಲ್ಲೂ ಹರಡಿಕೊಂಡಿರುತ್ತಿತ್ತು. ಯಾರೋ ಇದ್ದಾರೆ ಎಂಬ ಭಾವನೆಯುಂಟು ಮಾಡುತ್ತಿತ್ತು. ಆದರೆ ಈಗ ಎಲ್ಲ ಕಡೆ ನಾನೊಬ್ಬನೇ ಇರುವೆ ಎಂಬ ಭಾವನೆ ಆವರಿಸಿಕೊಂಡಿತ್ತು. ರಾತ್ರಿ ನಿದ್ರೆ ಬರುತ್ತಿರಲಿಲ್ಲ. ಹಾಗೆಯೇ ಹಗಲು ಹೊತ್ತಿನಲ್ಲಿ ನೆಮ್ಮದಿಯೂ ಇರಲಿಲ್ಲ. ಅದು ಒಂದು ವಿಚಿತ್ರ ಸನ್ನಿವೇಶವಾಗಿ ಮಾರ್ಪಟ್ಟಿತು. ಎಲ್ಲ ಕಡೆ ಬಿಕೋ ಅನಿಸುತ್ತಿತ್ತು. ಏನು ಮಾಡಬೇಕು ಎಂದು ತೋಚುತ್ತಿರಲಿಲ್ಲ. ಹೇಗೋ ಆ ರಾತ್ರಿಯನ್ನು ಕಳೆದು ಬೆಳಗ್ಗೆ ಧ್ಯಾನ ಮಾಡಲು ಕುಳಿತೆ. ಹೊರಗಡೆಯ ಶೂನ್ಯ ಭಾವವು ನನ್ನನ್ನು ಕುಟೀರದೊಳಗೆ ಕುಳಿತುಕೊಳ್ಳುವಂತೆ ಮಾಡಿತು.
ಇದು ನಾನು ಧ್ಯಾನ ಮಾಡಲು ಯೋಗ್ಯವಾದ ವಾತಾವರಣವನ್ನು ತಯಾರು ಮಾಡಲು ಅನುಕೂಲವಾಗಿತ್ತು. ಹಾಗೆ ಧ್ಯಾನ ಮಾಡುವಾಗ ಆನಂದ ಉಂಟಾಗಲು ಪ್ರಾರಂಭವಾಯಿತು. ಧ್ಯಾನದಿಂದ ಉಂಟಾದ ಉಪಯೋಗವೆಂದರೆ ಹೊರಗಿನ ವಾತಾವರಣದಲ್ಲಿ ನೀರಸವಾದ ಶೋಕದ ಭಾವವು ತುಂಬಿಕೊಂಡಿದ್ದರೆ ಒಳಮುಖಿಯಾಗಿ ಕುಳಿತಾಗ ಇದರ ಅನುಭವ ಉಂಟಾಗುತ್ತಿರಲಿಲ್ಲ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.